ಈಗ ವಿದ್ಯಾರ್ಥಿಗಳೇ, ನೀವು ಹಾಕೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ. ಈಗ ವಿಡಿಯೋ ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಇದನ್ನು ಬಿಡಿಸ್ರಿ. ಆಮೇಲೆ ಬಿಡಿಸೋದಾತ ವಿಡಿಯೋ ಆನ್ ಮಾಡಿರಿ, ಬಂದು ಜೋಯಿಸರ್ ತಿಳಿಸ್ತಾರೆ. ಹಾಂ, ಓಕೆ, ಬಿಡಿಸೋದಾಯ್ತಲ್ಲ. ನಾ ಹೆಂಗೆ ಬೋರ್ಡ್ ಕಡೆ ನೀವು ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತದೆ ಅದನ್ನು. ಏನು ಇದು ಮ್ಯಾಪ್ ತೆಗೆಯೋದೇನು ಭಾಳ ಸರಳ ಅದ, ಆದ್ರೆ ತೆಗೆಯೋದು ಭಾಳ ಕಠಿಣ. ಆದ್ರೆ ವಿಷಯ ಮಾತ್ರ 1 ನಿಮಿಷನಾಗ ಉತ್ತರ ಬಂದು ಹೋಗಿಬಿಡ್ತದೆ. ಭಾಳ ನಕ್ಷೆಯನ್ನು ಓದಿ ಪ್ರಶ್ನೆಗೆ ಉತ್ತರಿಸಿರಿ. ಏನು ಹೇಳ್ಯಾರ? ಅತಿ ಹೆಚ್ಚು ಅಂಕಗಳು ಬಂದ ವಿಷಯ. ಅತಿ ಹೆಚ್ಚು ಅಂದರೆ ಯಾವ್ದು ಅತಿ ಎತ್ತರದ 25 ಅಂಕಗಳನ್ನು ತೊಗೊಂಡಂಥದ್ದು. ಇದನ್ನು ಇದು 25 ಅಂಕಗಳನ್ನು ತೊಗೊಂಡದ ಯಾವ ವಿಷಯ? ಹಿಂದಿ. ಉತ್ತರ ಸಂಖ್ಯೆ ಸಿ. ಇಷ್ಟೇ ಉತ್ತರ. ಇಷ್ಟು ಹಾಕೋದಿರ್ತದೆ ನೋಡು. ಯಾವುದು ಹೆಚ್ಚು ಎತ್ತರ ಇರ್ತದಲ್ಲ ಅದು 25 ಅಂಕ. ಅತಿ ಹೆಚ್ಚು ವಿಷಯ ತೊಗೊಂಡದ್ದು ಯಾವುದಂದ್ರೆ ಸಿ. ಆಮೇಲೆ ಹಿಂದಿ. ಆಮೇಲೆ ಅತಿ ಕಡಿಮೆ ಅಂಕ ಯಾವುದು ಅಂತಂದ್ರೆ 10ಕ್ಕೆ ಯಾವ್ದು ಬಂದದ್ದು ನೋಡ್ರಿ, ವಿಜ್ಞಾನಕ್ಕೆ ಭಾಳ ಕಡಿಮೆ ತೊಗೊಂಡಾನ. 15 ಯಾವುದಕ್ಕೆ ಬಂದದ್ದು ನೋಡ್ರಿ, ಇಂಗ್ಲೀಷಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಾನ. ಏರಿಕೆ ಕ್ರಮದಾಗ ಬರೀರಿ ಅಂದರೆ ಯಾವ ವಿಷಯಗಳು ಹೆಚ್ಚು ತೊಗೊಂಡ. ಈ ಪಿಕ್ಟೋಗ್ರಾಫ್ ಮೇಲೆ ಭಾಳ ನಮೂನಿ ಪ್ರಶ್ನೆ ಕೇಳ್ತಿರ್ತಿರ್ತಾವೆ. ಅದರ ಒಂದು ವಿಷಯದ 2ರಷ್ಟು ವಿಷಯದ ಆ ವಿಷಯಗಳು ಯಾವುವು? ಅರ್ಧದಕ್ಕಿಂತಲೂ ಹೆಚ್ಚಾಗಿದೆ, ಅರ್ಧದ ಒಂದು ಅತಿ ಹೆಚ್ಚು ಅಂಕ ಪಡೆದ, ಅರ್ಧದಷ್ಟು ಪಡೆದ ಅಂಕ ಯಾವುದು? ಈಗ ನೋಡ್ರಿ, ಹಾಗೆಲ್ಲ ಮ್ಯಾಪ್ಗಳು ನಿಮಗೆ ಬಂದಿರ್ತಾವ. ಅವಾಗೆಲ್ಲ ಪೆಕ್ಟೋಗ್ರಾಫನ್ನು ಸರಿಯಾಗಿ ನೋಡ್ಕಿಸಿದ ಉತ್ತರ ಹಾಕಬೇಕು. ಅತಿ ಹೈಯೆಸ್ಟ್ ಎತ್ತರ ಇದ್ದದ್ದು ಯಾವತ್ತಪ್ಪ ಅಂದ್ರೆ ಹಿಂದಿ ವಿಷಯಕ್ಕೆ ಹೆಚ್ಚು ಅಂಕಗಳನ್ನು ತೊಗೊಂಡಾರ ಅಂತ ಹೇಳ್ಕೊಂಡು ಉತ್ತರ ಸಂಖ್ಯೆ ಸಿ ಹಾಕಿಬಿಡೋದು. ಈ ಕಾಮನ್ ನಿಮಗೆ ಎಲ್ಲರಿಗೂ ಬರ್ತದೆ. ಇದು ಬರ್ಲಾರ್ದ ಗಣಿತಗಳನ್ನು ಹೆಚ್ಚು ನೋಡ್ಕೊರಿ.